ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ. ನಾವು ಪ್ರಣಾಳಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ, ನಾನು ಆರಂಭ ಮಾಡ್ತಾ ಇದ್ದೀನಿ ದೊರೆಸ್ವಾಮಿ ಅವರ ಮುಖಾಂತರ. ಹಿರಿಯ ಸ್ವತಂತ್ರ ಹೋರಾಟಗಾರರು ದೊರೆಸ್ವಾಮಿಗಳೇ, ಎಲ್ಲದನ್ನೂ ಗಮನಿಸ್ತಾ ಇದ್ದೀರಿ ನೀವು. ಸುಮಾರು 50 ವರ್ಷದಿಂದ ಕಾಂಗ್ರೆಸ್ ಘೋಷಣೆ ಕೇಳ್ತಾ ಇದ್ದೀವಿ, ಗರೀಬಿ ಹಠಾವೋ. ಗರೀಬಿನ ಅದು ಎಲ್ಲಿಂದ ಕಳಿಸಿದ್ರು ಏನು ಕಥೆನೋ ಗೊತ್ತಿಲ್ಲ, ಆದರೆ ಪ್ರತಿಷ್ಠಾಪನೆ ಅಂತೂ ಇನ್ನೂ ಹೆಚ್ಚೆಚ್ಚೇ ಆಗ್ತಾ ಇದೆ ಅಂತ. 50 ವರ್ಷಗಳಲ್ಲಿ ಕಾಂಗ್ರೆಸ್ ಮಾಡಿರುವಂಥದ್ದು ಏನೇನಿಲ್ಲ, ಆದರೂ ಕೂಡ ಕಾಂಗ್ರೆಸ್ ಘೋಷಣೆ ಅನ್ನುವಂಥದ್ದು ಇನ್ನೂ ಕೂಡ ನಿಂತಿಲ್ಲ ಅಂತ ನೋಡಿ. ಭಾಳ ಆಶ್ಚರ್ಯಕರ ಸಂಗತಿ ಅಂತಂದರೆ, ಗುಡಿಸಲು ಮುಕ್ತ ರಾಜ್ಯವನ್ನು ನಿರ್ಮಾಣ ಮಾಡ್ತೀವಿ ಅಂತಾರೆ. ಓಟ್ಗಳು ಹಾಕಲಿಕ್ಕೆ ಇವರು ಸ್ಲಮ್ಗಳು ನಿರ್ಮಾಣ ಮಾಡ್ತಾರೆ. ಅವರು ಸ್ಲಮ್ಗಳು ಬೇಕೇ ಬೇಕು ಅಂದರೆ ರಾಜಕೀಯ ಪಕ್ಷಗಳು ಹೇಳೋದೊಂದು ಮಾಡೋದೊಂದು, ಅದು ತುಂಬ ಸ್ಪಷ್ಟವಾಗಿ ಪ್ರಣಾಳಿಕೆಯ ಮುಖಾಂತರ ಗೊತ್ತಾಗುತ್ತೆ ಅನ್ನುವಂಥದ್ದು. ಏನಂತೀರಿ ಸರ್? ಗರೀಬಿ ಹಠಾವ್ ವಿಚಾರದಲ್ಲಿ ಕಾಂಗ್ರೆಸ್ಸು ಘೋಷಣೆ ಮಾಡುತ್ತೆ, ಬೇಕಾದ್ರೆ ಮಾತಾಡೋಲ್ಲ ಅಷ್ಟೇ ಹೊರತು ಎಲ್ಲರೂ ಮಾಡೋದು ಒಂದೇ ಕೆಲಸ. ಅವರಿಗೆ ಯಾರಿಗೂ ಬಡತನ ನಿವಾರಣೆ ಬೇಕಾಗಿಲ್ಲ, ಅವರಿಗೆ ಬೇಕಾಗಿರ್ತಕ್ಕಂಥ ಓಟು. ಅವರು ಹಾಗೇ ಇದ್ದರೆ ಓಟುಗಳು ಸಿಗ್ತದೆ. ಆದ್ದರಿಂದ ಬಡತನ ನಿವಾರಣೆ ವಿಚಾರ ಮಾತಾಡ್ತಾ ಇಲ್ಲ. 12 ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದರು, ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀರಿ, ಮತ್ತು ಏನು ಫಲ ಏನು ಕೊಟ್ಟಿದೆ? ಬಡವರು ಮತ್ತಷ್ಟು ಬಡವರಾಗಿದ್ದಾರೆ, ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗಿದ್ದಾರೆ ಅನ್ನೋ ಮಾತಿದೆ. ನಮ್ಮ ಎಲೆಕ್ಷನ್ನಲ್ಲಿ ಕೋಟಿ ರೂಪಾಯಿನವರೇನೆ ಇವತ್ತು ಇದು ಸೋಷಲಿಸ್ಟ್ ಪ್ಯಾಟರ್ನ್ ಆಫ್ ಸೊಸೈಟಿ ಮಾಡ್ತೀವಿ ಅಂತ ಹೊರಟವರು ನಾವೀಗ ಕ್ಯಾಪಿಟಲಿಸ್ಟ್ ಸೊಸೈಟಿಗೆ ತಯಾರಾಗ್ತಾ ಇದ್ದೇವೆ. ಯಾರು ಬಂದರೂ ಸರಿಯೇ, ಎಲ್ಲ ಪಾರ್ಟಿಯಲ್ಲೂ ಅವರೇ ಬರೋದು. ಇವತ್ತು ಇಂಥ ಒಂದು ಪರಿಸ್ಥಿತಿ ತಂದುಕೊಟ್ಟಿದ್ದೇವೆ. ಬಡವರ ಬಗ್ಗೆ ನಿಜವಾದಂಥ ಕಾಳಜಿ ಯಾವ ಪಕ್ಷಕ್ಕೂ ಇಲ್ಲ. ಇದ್ದಿದ್ದರೆ 2 ಪಂಚವಾರ್ಷಿಕ ಯೋಜನೆಗಳನ್ನು ಬಡತನ ನಿವಾರಣೆಗೋಸ್ಕರಲೇ ಮಾಡ್ತಾಯಿದ್ರು. ನಿಜ ಅದು ಇಲ್ಲ ಮನಸ್ಸಲ್ಲಿ. ಸುಮ್ಮನೆ ಈಗ ನೋಡಿ, ಈಗ ಕೊಡ್ತಾ ಇರ್ತಕ್ಕಂಥ ಸಾಪ್ಸ್ ಇದೆಯಲ್ಲ, ಇವೆಲ್ಲ ಏನು ಬರೀ ಅವರಿಗೆ ಜನಗಳ ಓಟ್ಗಳನ್ನು ಕೀಳೋದಕ್ಕೆ ಅವರಿಗೆ ಬೇಕಾದಂಥ ಒಂದು ರೀತಿಯಲ್ಲಿ ಒಂದು ಪೆಪರ್ಮೆಂಟ್ ಕೊಟ್ಟ ಹಾಗೆ ಮಾಡ್ತಾ ಇದ್ದಾರೆ ಕೆಲಸ. ಇದು ಸರಿ ಇಲ್ಲ, ಯೋಗ್ಯ ಬಂದು. ಓಕೆ, ಧನಂಜಯ ಕುಮಾರ್. ಈಗ ಪ್ರಣಾಳಿಕೆಯ ಮೂಲಕ ಒಂದು ರಾಜಕೀಯ ಪಕ್ಷ ತಾನು ಜನಸೇವೆಯನ್ನು ಯಾವ ರೀತಿಯಲ್ಲಿ ಮಾಡಬಯಸ್ತೇನೆ ಅಂತ ಹೇಳುವಂಥದ್ರ ಒಂದು ದಿಕ್ಸೂಚಿ ಅಷ್ಟೇ. ಅದು ಅನೇಕ ಸಾರಿ ಚರ್ಚೆಗಳಾಗ್ತದೆ. ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯವೂ ಆಗೋದಿಲ್ಲ. ಆದಮೇಲೆ ಸರ್ಕಾರಗಳು ಬಂದಾಗ ಮುಂದಿನ ಬಾರಿ ಮತ್ತೆ ಚುನಾವಣೆ ಬರೋದಕ್ಕೆ ಮೊದಲು ಅದರ ಬಗ್ಗೆ ಚರ್ಚೆಗಳಾಗ್ತದೆ. ಮೊದಲು ಕೇಳಿದರೆ ಹೇಳ್ತಾರೆ, ಇಲ್ಲ 5 ವರ್ಷ ಇದೆಲ್ಲ ನೋಡೋಣ, ಕೊನೆಗೆ ಆಗುತ್ತೆ ಅಂತೇಳಿ. ಆದಮೇಲೆ ಮುಂದಿನ ಚುನಾವಣೆ ಬಂದಾಗ ಹಿಂದಿನ ಬಾರಿ ಮಾಡಲಿಕ್ಕಾಗಿಲ್ಲ, ಮುಂದಿನ ಬಾರಿ ಮಾಡ್ತೇವೆ ಅಂತ. ದೊರೆಸ್ವಾಮಿಯವರು ಒಂದು ಮಾತು ಹೇಳಿದ್ದು ನಿಜ. ಬಡತನ ನಿರ್ಮೂಲನವೇ ನಿಜವಾದಂಥ ಉದ್ದೇಶ ಇದ್ದಿದ್ದರೆ ಇಷ್ಟೊತ್ತು ಬಡತನ ನಿರ್ಮೂಲನ ಆಗಬೇಕಿತ್ತು ಅಂತ. ಆದರೆ ಈ ಬಡತನ ಯಾಕೆ ಬೆಳೀತಾ ಇದೆ ಅಂತ ಹೇಳುವಂಥದ್ದನ್ನು ಕೂಡ ಗಮನಿಸಿದರೆ, ಬಹುಶಃ ಈ ಥರ 1 ರೂಪಾಯಿಗೆ ಅಕ್ಕಿ ಕೊಡ್ತೇವೆ, ಒಬ್ಬರು 25 kg ಕೊಡ್ತೇವೆ ಅಂತ ಹೇಳಿದ್ರೆ ಇನ್ನೊಬ್ಬರು 30 kg ಕೊಡ್ತಾರೆ ಅಂತ. ನಮ್ಮ ರಾಜ್ಯದಲ್ಲಿ ಅಕ್ಕಿ ಬೆಳೆಯುವುದೇ ಕಡಿಮೆ ಆಗಿದೆ. ನಮ್ಮ ರಾಜ್ಯದಲ್ಲಿ ನಮಗೆ ಸಾಮಾನ್ಯವಾಗಿ 40 ರೂಪಾಯಿ ಕೊಟ್ಟು ತಗೊಳ್ಳೋ ಅಕ್ಕಿ, ಅದೇ ಅಕ್ಕಿ ಸಿಗ್ತಾ ಇಲ್ಲ. ಎಲ್ಲಿಂದಲೂ ಅಕ್ಕಿ ತರ್ತಾ ಇದ್ದೇವೆ, ಎಲ್ಲಿಂದ 1 ರೂಪಾಯಲ್ಲಿ ಅಕ್ಕಿ ಕೊಡ್ತಾರೆ? ಇದೆಲ್ಲ ಏನು ಅಂತ ಹೇಳಿದರೆ, ಜನರನ್ನು ಆ ರೀತಿಯಲ್ಲಿ ಮರಳುಗೊಳಿಸಿದ್ರಿಂದ ನಮಗೆ ಓಟು ಸಿಗ್ತದ ಅಂತ ಒಂದು ಪ್ರಯತ್ನ ಮಾಡುವಂಥದ್ದು. ಅಲ್ಲ ಈ ಬಾರಿ ನಿಮ್ಮೆಲ್ಲ ಪಾಯಿಂಟ್ಗಳಿಲ್ಲದೇ ಇರ್ಬೋದು, ಆದರೆ ಹಿಂದಿದ್ರಲ್ಲ, ಸೊ ನಿಮ್ಮ ನಾಯಕರು ಸೇರ್ಕೊಂಡಂಗೆ ನಾವೆಲ್ಲವೂ ಕೂಡ ಸಿದ್ಧ ಆಗಿರುವಂಥದ್ದು. ನಾನು ಅದನ್ನು 2 ರೂಪಾಯಿ 1 kg ಅಕ್ಕಿ ಕೊಡ್ತೀನಿ ಅನ್ನುವಂಥದ್ದು. ನಾನು ಅದನ್ನು ಹೊರತು ಮಾತಾಡ್ತಾ ಇಲ್ಲ ರಂಗನಾಥ್. ನಾನು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಈ ಬಡತನ ಅಂತ ಹೇಳುವಂಥದ್ದು ಇನ್ನೂ ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನಮ್ಮ ಜನಸಂಖ್ಯೆನೂ ಅದೇ ರೀತಿಯಲ್ಲಿ ವಿಪರೀತವಾಗಿ ಬೆಳೀತಾ ಇದೆ. ಅದನ್ನು ಮರಿಬಾರ್ದು ನಾವು. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಉತ್ಪಾದನೆ ಅದಕ್ಕೆ ಸರಿ ಪ್ರಮಾಣದಲ್ಲಿ ಹೆಚ್ಚಾಗದೇ ಇದ್ದಾಗ ಸಹಜವಾಗಿ ಬಡತನ ಅದು ಇದ್ದೇ ಇರ್ತದೆ. ಬಡತನದ ರೇಖೆಗಿಂತ ಕೆಳಗಿರುವವರ ಸಂಖ್ಯೆ ಮೇಲೆ. ಮ್ಯಾನಿಫೆಸ್ಟೋ ಬಗ್ಗೆ ಎಲ್ಲರ ಅಭಿಪ್ರಾಯವನ್ನು ಕೇಳೋದು ಒಳ್ಳೆಯದು. ಅವರು ಯಾಕೆಂದರೆ ಕಾಮನ್ ಆಗಿ ಕೆಲವೆಲ್ಲ ಹೇಳಿದ್ದಾರೆ, ಅದರಿಂದ ಎಲ್ಲರ ಅಭಿಪ್ರಾಯ ತಿಳ್ಕೊಂಡ್ರೆ. ರೇಷ್ಮೆ ತಾವು ಗಮನಿಸ್ತಾ ಇದ್ದೀರಿ, ದಶಕಗಳಿಂದ ಬರೀ ಸಾವುಕಲು ಘೋಷಣೆಗಳೇ. ಏನಂದ್ರೆ ಹಿಂದೆಲ್ಲ ಹೇಳಿರುವಂಥದ್ದೇ, ಮತ್ತೆ ತಿರ್ಗಾ ಮುರುಗ ಅದನ್ನೇ ಹೊಡೆಯೋದು ಅಷ್ಟೇ, ಮತ್ತೇನಿಲ್ಲ ಹೊಸದು ಅಂತ. ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ತಮಗೆ ಬಿಂಬಿಸ್ಲಿಕ್ಕಾಗಲಿಲ್ಲ. ಸಾಧ್ಯವಾದರೆ ಬಿಂಬಿಸಿ. ಉಳಿದ ಎಲ್ಲ ಪಕ್ಷಗಳಲ್ಲೂ ಅವ ಪಕ್ಷಗಳ ನಾಯಕರುಗಳು ಪ್ರಧಾನಮಂತ್ರಿಗಳಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು, ಆರ್ಥಿಕ ಸಚಿವರಾಗಿದ್ದರು. ಬಹುಪಾಲು ಎಲ್ಲ 3 ಸ್ಥಾಪಿತ ಪಕ್ಷಗಳಲ್ಲಿ ಗಣ್ಯ ವ್ಯಕ್ತಿಗಳ ಗಣರಾಜ್ಯ. ನಮ್ಮದಿನ್ನು ಈಗ ತಾನೇ ಹುಟ್ಟಿರೋ ಪಕ್ಷ. ನಮ್ಮ ಪಕ್ಷದ ಮುಖ್ಯ ರಾಜಕೀಯ ಅಜೆಂಡಾನೇ ಈ ಗಣ್ಯ ವ್ಯಕ್ತಿಗಳ ಗಣರಾಜ್ಯವನ್ನು ಜನಸಾಮಾನ್ಯರ ಪ್ರಜಾರಾಜ್ಯವನ್ನಾಗಿ ಪರಿವರ್ತನೆ ಮಾಡಬೇಕು. ಈ VIP ರಿಪಬ್ಲಿಕ್ನ ಕಾಮನ್ ಮ್ಯಾನ್ಸ್ ರಿಪಬ್ಲಿಕ್ ಮಾಡಬೇಕು ಅಂತಂದು. ಆಮೇಲೆ ಮುಖ್ಯವಾಗಿ ನಮ್ಮ ಪಕ್ಷದ ಪ್ರಣಾಳಿಕೆಯ ಮುಖ್ಯ ಕನಸೇ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಹಣಕಾಸಿನ ಸ್ವಾವಲಂಬನೆ. ಈ 1 ರೂಪಾಯಿ kg ಅಕ್ಕಿ ಅನ್ನೋ ಇದೆಯಲ್ಲ, ಅದು 1980 MGR ಮಾಡೆಲ್, ಆಮೇಲೆ 1982 ತೆಲುಗುದೇಶಂ NTR ಮಾಡೆಲ್. ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅದು ನನ್ನ ಆತ್ಮೀಯ ಸ್ನೇಹಿತರ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರೂಪಿತವಾದ ಪ್ರಣಾಳಿಕೆಯಲ್ಲಿ
ಅವರು 21ನೇ ಶತಮಾನದಲ್ಲಿ ಕೂಡ ₹1 ಕೆ ಜಿ ಅಕ್ಕಿ, ಬಡವರನ್ನು ಭಿಕ್ಷುಕರನ್ನಾಗಿ ನೋಡೋ ಈ ಪ್ರವೃತ್ತಿನೇ ತುಂಬ ಅದು ಅಪಾಯಕಾರಿಯಾಗಿತ್ತು. ಅದು ವಂಚನೆ, ಸಾಮೂಹಿಕ ವಂಚನೆ. ಅದ್ರ ಬದಲು ನಮ್ಮ ಪಕ್ಷ ಏನು ಹೇಳಿದೆ, ಎಲ್ಲ ಬಡವರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಹಣಕಾಸಿನ ಸ್ವಾವಲಂಬನೆ, ಫೈನಾನ್ಷಿಯಲ್ ಫ್ರೀಡಮ್ ಆ್ಯಂಡ್ ಎಕನಾಮಿಕ್ ಇಂಡಿಪೆಂಡೆನ್ಸ್. ಅದು ಹೇಗೆ 4 ಅಂಶಗಳ ಕಾರ್ಯಕ್ರಮ: ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ವಸತಿ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ. ಕಡೆಯದಾಗಿ ನಮ್ಮ ಕ್ರಿಯಾ ಯೋಜನೆ, ನಮ್ಮ ಆ್ಯಕ್ಷನ್ ಪ್ಲ್ಯಾನ್ ಏನು ಅಂತಂದರೆ, ಕೇವಲ ಬೆಂಗಳೂರು ಮತ್ತು ಇತರ ಮಹಾನಗರಗಳಿಗೆ ಸೀಮಿತವಾಗಿರುವ ಜಾಗತೀಕರಣದ ಲಾಭವನ್ನು ಗ್ರಾಮೀಣ ಕರ್ನಾಟಕಕ್ಕೂ ತಲುಪಿಸೋದು. ನನಗೆ ಆಶ್ಚರ್ಯ ಆಗುತ್ತೆ, ಕಾಂಗ್ರೆಸ್ನವರು ಈಗಾಗಲೇ ಕಳೆದ ವರ್ಷ ಜುಲೈ 21ಕ್ಕೆ 21 ವರ್ಷಗಳಾಯಿತು ಜಾಗತೀಕರಣದ ಆರ್ಥಿಕ ನೀತಿ ಬಂದು. ಅದು BJPಯವರು ಪ್ರಧಾನಮಂತ್ರಿ ಆಗಿರಲಿ, ಕಾಂಗ್ರೆಸ್ನವರು ಪ್ರಧಾನಮಂತ್ರಿ ಆಗಿ, ಇತರ ಯಾರೇ ಪ್ರಧಾನಿ ಆಗಿರಲಿ, ಅವರೆಲ್ಲ ಈ ಮುಕ್ತ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆನ ಪಾಲಿಸ್ತಾ ಬಂದಿರುವಾಗ ಕರ್ನಾಟಕ ಕಾಂಗ್ರೆಸ್ಸಿಗೆ ನೆನಪೇ ಇಲ್ಲ. 9 ವರ್ಷಗಳಿಂದ ಪ್ರಧಾನಿಯಾಗಿರೋ ಮನಮೋಹನ್ ಸಿಂಗ್ ರೂಪಿಸಿದ ಆರ್ಥಿಕ ವ್ಯವಸ್ಥೆ ಸಾಧಕ ಬಾಧಕಗಳೇನು, ನಮ್ಮ ನಿಲುವೇನು, ಅದ್ರ ಬಗ್ಗೆ ಎಲ್ಲೂ ಹೇಳಿಲ್ಲ ಅವರು. ಏನಾಗ್ಬಿಟ್ಟಿದೆ, UPA ಸರ್ಕಾರದ 21st ಸೆಂಚುರಿ ಎಕನಾಮಿಕ್ಸು, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ 1971 ಮಾಡೆಲ್ ಪಾಲಿಟಿಕ್ಸ್. ಈ ಸಂದಿಗ್ಧದಲ್ಲಿ ತುಂಬ ವಿಷಾದ ಅನಿಸ್ತದೆ ಕಾಂಗ್ರೆಸ್ ಪಕ್ಷದ ಈ ಪ್ರಣಾಳಿಕೆ. ಮಾಡೆಸ್ಟ್ ಬಿಗಿನಿಂಗ್. ಎಸ್ ಸರ್, DV ಚಂದ್ರೇಗೌಡರೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ BJP ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರು. DV ಚಂದ್ರೇಗೌಡರೇ, ತಾವು ಹಿರಿಯರು, ತಮ್ಮ ಒಂದು ನಾಯಕತ್ವದಲ್ಲಿ ಈ ಪ್ರಣಾಳಿಕೆ ಸಿದ್ಧಗೊಂಡಿದೆ. ಆದರೆ ಅಲ್ಲೂ ಕೂಡ ಸುಳ್ಳಿನ ಸರಮಾಲೆಗಳಿದೆ, ಸುಳ್ಳಿನ ಕಂತೆ ಇದೆ ಅನ್ನುವಂಥದ್ದು ಒಪ್ತಿರ ತಾವು? ಯಾಕಂದರೆ ಉಚಿತ ವಿದ್ಯುತ್ ಅನ್ನುವಂಥದ್ದು ಇದೆಯಲ್ಲ, ಅದೇ ದೊಡ್ಡ ಸುಳ್ಳು. ಇನ್ನು ₹1 ಅಗತ್ಯ ಎನ್ನುವಂಥದ್ದು ₹1 ಕೆ ಜಿ ಎಲ್ಲಿ ತರ್ತೀರಿ? ಹೇಗೆ ಸಾಧ್ಯ ಅದು? ಹೇಗದು? ನೀವು ಇರೋ ರೈತರಿಗೇ ನೀರಿಲ್ಲ, ಅವ್ರು ಬೆಳಿಬೇಕು ಅಂತಂದರೆ ವಿದ್ಯುತ್ ಇಲ್ಲ. ಇಂಥ ಸಂದರ್ಭದಲ್ಲಿ 1 kg ಅಕ್ಕಿ ಆಗುತ್ತಾ ಅದು ಅಂತ? ರಂಗನಾಥ್ ಅವರೇ ಹೇಳಿ ಸರ್. ನಾನು ಹಿರಿಯರು, ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ನಾಡಿನ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಿಂದ ಈಗಾಗಲೇ ನಾನು ವಿಚಾರ ವಿನಿಮಯ ಮಾಡಿಕೊಂಡಿದ್ದೇನೆ. ನಾನು ಅಧ್ಯಕ್ಷನಾಗಿ ಸುಮಾರು 3000ಕ್ಕಿಂತ ಹೆಚ್ಚು ಜನರನ್ನು ಸಂಪರ್ಕ ಮಾಡಿದ್ದೇನೆ. ಜೊತೆಗೆ ಅನೇಕ ಟೆಲಿಫೋನ್ ಮೂಲಕ, ಟೆಲಿಗ್ರಾಮ್ಗಳ ಮೂಲಕ, ಇಡೀ ಈ ಮಾಧ್ಯಮಗಳ ಮೂಲಕ ಸಂಗ್ರಹಿಸಿದ್ದೇನೆ. ನಾವು ಹೇಳಿರ್ತಕ್ಕಂಥ ಕೆಲವು ಮಾತುಗಳು ನಮ್ಮ 5 ವರ್ಷಗಳ ಆಡಳಿತದ ಅನುಭವ ಹಾಗೂ ನನ್ನ ಸಾರ್ವಜನಿಕ ಜೀವನದ 50 ವರ್ಷಗಳ ಅನುಭವ, ಅದರ ಜೊತೆಯಲ್ಲಿ ಯಾವುದು ಸಾಧ್ಯ ಅದನ್ನು ಮಾತ್ರ ಮಾಡಬೇಕು ಅನ್ನುವಂಥ ಕಲ್ಪನೆಗಳ ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದೇವೆ. ನೀವು ಹೇಳಿದ 2 ವಿಚಾರಗಳನ್ನು ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ, ಅಗತ್ಯ ಬಿದ್ದರೆ ಮುಂದೆ ಮಾತಾಡೋಣಂತೆ. ಮೊದಲನೆಯದು, ತಾವು ಹೇಳಿದ್ರಿ ₹1 ಅಕ್ಕಿ ಕೊಡೋದು ಸಾಧ್ಯವೇ ಅಂತ. ಯಾಕೆ ಸಾಧ್ಯ ಇಲ್ಲ ಅಂತ ಕೇಳ್ತೇನೆ ನಾನು. ಬಹಳ ಮುಖ್ಯವಾಗಿ ಪ್ರಜಾತಂತ್ರದ ಮೂಲ ಸತ್ವವೇ ಯಾರು ಶೋಷಿತ ವರ್ಗದವರಿದ್ದಾರೆ, ತೀರ ಬಡವರಿದ್ದಾರೆ, ಸಮಾಜಕ್ಕೆ ಸಿಕ್ಕಬೇಕಾದಂಥ ಗೌರವ ಸಿಕ್ಕದೇ ಇರತಕ್ಕಂಥ ಜನ ಇದ್ದಾರೆ, ಅಂಥವರಿಗೆ ಸಹ ನಿಲ್ತಕ್ಕಂಥದ್ದೇ ಸ್ವಾತಂತ್ರ್ಯದ ಉದ್ದೇಶ ಮತ್ತು ಗುರಿ ಅಂತ ದೊರೆಸ್ವಾಮಿಯವರು ಒಪ್ತಾರೆ ಅಂತೇಳಿ ನಾನು ಭಾವನೆ ಮಾಡಿದ್ದೇನೆ. ಆದ್ದರಿಂದ ಅವ್ರನ್ನ ಗುರಿಯಾಗಿಟ್ಟುಕೊಂಡು ₹1 ಅಕ್ಕಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಇದಕ್ಕೆ ತಗಲಬಹುದಾದ ವೆಚ್ಚವನ್ನು ಅಂದಾಜು ಆರ್ಥಿಕ ತಜ್ಞರನ್ನು ಮತ್ತು ರಾಜ್ಯದ ಕಾನೂನು ಮತ್ತು ವ್ಯವಸ್ಥೆಯನ್ನು ಸರಿಯಾಗಿ ಹದಗೊಳಿಸ್ತಕ್ಕಂಥವ್ರನ್ನ, ಅನುಭವಿಗಳನ್ನು ಸಂಪರ್ಕ ಮಾಡಿದ್ದೇನೆ. ಇವರೆಲ್ಲರೂ ಇದು ಸರಿಯಾದ ಮಾರ್ಗ ಅಂತ ಹೇಳಿದ್ದಾರೆ. ಏನು ತಗಲಬಹುದು ಇದಕ್ಕೆ ವೆಚ್ಚ? ₹1,200 ಕೋಟಿ ಅಂತ ಅಂದಾಜು ಮಾಡಿದ್ದೇವೆ ನಾವು. ನಮ್ಮ ಆಯವ್ಯಯ 1,17,600 ಚಿಲ್ಲರೆ ಕೋಟಿ. ಇದರಲ್ಲಿ ₹1,200 ಕೋಟಿ ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಆದ್ರಿಂದ ₹1,200 ಕೋಟಿ ಅಲ್ಲ, ₹1,200 ಕೋಟಿ ಚಂದ್ರಗೌಡ್ರೆ, ಏನು 5 ವರ್ಷಕ್ಕೋ 1 ವರ್ಷಕ್ಕೋ? ಏನು 5 ವರ್ಷಕ್ಕೋ 1 ವರ್ಷಕ್ಕೋ? ಯಾವುದಕ್ಕೆ ₹1,200 ಕೋಟಿ ಅಂದ್ರಲ್ಲ ನೀವು? 1 ವರ್ಷಕ್ಕೆ ₹1,200 ಕೋಟಿ. ಓಕೆ, 1 ವರ್ಷಕ್ಕೆ ₹1,200 ಕೋಟಿ ನಮ್ಮ ಅಂದಾಜು. ಎರಡನೇದು ವಿದ್ಯುತ್ ಶಕ್ತಿ ವಿಚಾರ. ಸರ್, ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಗೆ ಚಂದ್ರಗೌಡ್ರೆ, ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂಗೆ ನಿಮ್ಮ ಜೊತೆಗೆ ಮಾತಾಡ್ತೀನಿ, ಅದ್ರ ಬಗ್ಗೆ ನಿಮ್ಮಿಂದ ವಿವರವನ್ನು ತಗೊಳ್ತೀನಿ. ಇನ್ನು ಪ್ಯಾನಲಿಸ್ಟ್ಗಳಿದ್ದಾರೆ ಮಾತಾಡಲಿಕ್ಕೆ, ಸೊ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ. ಒಂದು ಪುಟ್ಟ ವಿರಾಮ ತಗೊಳ್ಳೋಣ.